ಶಾಂಘೈ ಶೃಂಗಸಭೆ ನಡೀತಾ ಇದೆ, ಎಲ್ಲರೂ ಹೋಗಿದ್ದಾರೆ. ಚೀನಾ ಪಾಕಿಸ್ತಾನ ಮಾತ್ರ ಅದರದ್ದು ಸ್ಟೇಟ್ಮೆಂಟ್ ಇರುತ್ತೆ ಜಾಯಿಂಟು, ಅದರಲ್ಲಿ ಎಲ್ಲರೂ ಒಟ್ಟಿಗೆ ಕೊಡಬೇಕಂತ. ಅದರಲ್ಲಿ ಮೆಲ್ಲಗೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಭಯೋತ್ಪಾದನೆ ಅಂದಾಗ ಬಲೂಚಿಸ್ತಾನ್ ಮಾತಾಡ್ತಾರಂತೆ. ಪಹಲ್ಗಾಮ್ ಮಾತೇ ಆಡಲ್ಲ, ಏನೋ ಹಾಗೇ ಇಲ್ಲ, ಗೊತ್ತೇ ಇಲ್ಲ, ಅದಾಯ್ತಾ ಅದು ಅನ್ನೋ ಥರ. ಎಲ್ಲ ಕಳ್ಳರು ಅಂದರೆ ಆ ಚೈನಾನವರು ಡಬಲ್ ಕಳ್ಳರು. ನರಿಗಳನ್ನಾದರೂ ನಂಬಿಬಿಡ್ಬೋದು, ಚೈನಾನವ್ರು ನಂಬೋಕ್ಕಾಗತ್ತಾ? ಇನ್ನು ಪಾಕಿಸ್ತಾನದವರು ಅವ್ರ ಕೈಯಲ್ಲಿ ಚಾಕು ಹಿಡ್ಕೊಂಡು ಓಡಾಡೋ ಗಿರಾಕಿಗಳವರು ಸರಿಯಾಗಿದೆ ಅಲ್ಲಿ ಅವರಿಬ್ಬರ ಮಧ್ಯ ಆಟ ಮಾಡಿದ್ರು. ಅದಕ್ಕೆ ಇಂಡಿಯಾನವರು ನೀವೇನಾದ್ರು ಮಾಡ್ಕೊಳ್ಳಿ, ನಾನು ನಿಮ್ಮ ಸ್ಟೇಟ್ಮೆಂಟಿಗೆ ಸೈನೇ ಹಾಕಲ್ಲ ಹಂಗಾರೆ ಅಂತೇಳಿ ಹಿಡ್ಕೊಂಡು ಜಾಡಿಸಿದ್ದಾರೆ ಸರಿಯಾಗಿ. ಸರಿ, ಇಲ್ಲೆಲ್ಲ ಭಾರತ ಚೈನಾ ಪಾಕಿಸ್ತಾನ ಅದು ಯಾವುದೋ ರೋಡು ಬೆಲ್ಟು ಇಶ್ಯೂ ಅದು ಗ್ರೇಟ್ ಅನ್ನೋದು, ನಮ್ಗೆ ಯಾವ್ಯಾವ್ದು ಬೇಡವೋ ಅದನ್ನೆಲ್ಲ ಅದು ಗ್ರೇಟ್ ಅನ್ನೋದು. ಏನಕ್ಕೆ ಹೋಗಬೇಕು ಇಂಡಿಯಾ? ಯಾವುದೋ ಒಂದು ಡೆಪ್ಯೂಟಿ ಮಿನಿಸ್ಟ್ರನ್ನ ಕಳಿಸ್ಬಿಟ್ಟು ಸಾಕಿಷ್ಟು ಇಟ್ಕೊಳ್ಳಿ ಅಂತ ಅನ್ಬೇಕಪ್ಪ. ಆ ಥರ ಏನಕ್ಕೆ ಹೋಗ್ಬೇಕು ಈ ಕಚಡಗಳ ಹತ್ರಕ್ಕೆ? ಎಸ್. ಇನ್ನು ಅಮೆರಿಕದ ದಾಳಿಯಿಂದ ನಮ್ಮಲ್ಲಿ ಅಂಥದ್ದೇನೂ ಹಾನಿಯಾಗಿಲ್ಲ ಎಂದಿದೆ ಇರಾನ್ಗೆ ಅಮೆರಿಕ ಈಗ ವಿಡಿಯೋ ಸಮೇತವಾಗಿ ತಿರುಗೇಟನ್ನು ಕೊಟ್ಟಿದೆ. ಇರಾನ್ನ ಅಣುಸ್ಥಾವರದ ಮೇಲೆ ಮಾಡಿರುವ B-2 ಬಾಂಬರ್ಗಳ ಮಿಡ್ ನೈಟ್ ಹ್ಯಾಮರ್ ದಾಳಿಯ ಹೊಸ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಇಲ್ಲ ಇಲ್ಲ ಇಲ್ಲ, ಅದು GBU ಬಂಕರ್ ಬಸ್ಟರ್ ಬಾಂಬ್ನ ಟ್ರೈನಿಂಗ್ ವಿಡಿಯೋ. ಅದು ಟ್ರೈನಿಂಗ್ ವಿಡಿಯೋ ಅಂದರೆ ಟೆಸ್ಟ್ ಮಾಡಿದಾಗಿನ ವಿಡಿಯೋ ಹೇಗಿರುತ್ತೆ ಅದು ಅನ್ನೋ ರೀತಿ ಅದರ ಶಕ್ತಿ ತೋರಿಸ. ಓಕೆ, ಇರಾನ್ನಲ್ಲೇ ಹಾಕಿದ ಬಾಂಬ್ ಅಲ್ಲ ಅದು, ವಿಡಿಯೋ ಟೆಸ್ಟಿಂಗ್ ಮಾಡ್ಕೊಂಡಿರೋ 100 ಬಾಂಬ್ಗಳನ್ನು ಹಾಕಿದ್ದಾಗ ಟೆಸ್ಟ್ ಮಾಡಿದ ವಿಡಿಯೋ ಅದು. ಅಂದ್ರೆ ಈ ತರ ಆಗಿದೆ ಇರಾನ್ನಲ್ಲಿ ಅಂತ ತೋರಿಸ್, ಹಿಂಗಾಗತ್ತೆ ಅದನ್ನ ಹಾಕಿದ್ರೆ ಅಂತ. ಓಕೆ, ಎಸ್. ಇನ್ನು ಇಸ್ರೇಲ್ ಇರಾನ್ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ಇರಾನ್ ಸಿಟ್ಟು ಕಡಿಮೆ ಆಗಿಲ್ಲ. ಇರಾನ್ ಪರಮೋಚ್ಚ ನಾಯಕ ಖಮೇನಿ ಮತ್ತೆ ಅಮೆರಿಕ ವಿರುದ್ಧ ಕೆಂಡಕಾರಿರೋದು. ಇಸ್ರೇಲ್ ಸೋಲುವ ಭೀತಿಯಿಂದಲೇ ಅಮೆರಿಕ ಎಂಟ್ರಿ ಕೊಟ್ಬಿಟ್ಟಿದೆ. ಈ ಯುದ್ಧದಿಂದ ಅಮೆರಿಕ ಸಾಧಿಸಿದ್ದೇನೂ ಇಲ್ಲ, ನಾವು ಅಮೆರಿಕಕ್ಕೆ ಶರಣಾಗತಿ ಆಗೋ ಪ್ರಶ್ನೆಯೇ ಇಲ್ಲ ಅಂತ ಅವರದ್ದು. ಇನ್ನು ಇಸ್ರೇಲ್ ಜೊತೆಗಿನ ಕದನ ವಿರಾಮ ಬಳಿಕ ಇರಾನ್ ತನ್ನ ವಾಯು ಪ್ರದೇಶವನ್ನು ಸಂಚಾರಕ್ಕೆ ಮುಕ್ತಗೊಳಿಸಿದೆ. ಜೂನ್ 12ರಿಂದ ವಾಯು ಪ್ರದೇಶ ಮುಚ್ಚಿತ್ತು. ಈಗ ಅಂತಾರಾಷ್ಟ್ರೀಯ ದೇಶ ವಿಮಾನಗಳಿಗೆ ಏರ್ ಸ್ಪೇಸ್ ಓಪನ್ ಮಾಡಿಕೊಂಡಿದೆ. ಇನ್ನು ಸಂಘರ್ಷ ಪೀಡಿತ ಇರಾನ್ನಲ್ಲಿ ಸಿಲುಕಿದ ಒಟ್ಟು 3154 ಭಾರತೀಯ ಪ್ರಜೆಗಳನ್ನು ಆಪರೇಷನ್ ಸಿಂಧು ಕಾರ್ಯಾಚರಣೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. 296 ಭಾರತೀಯರು ಮತ್ತು 4 ನೇಪಾಳಿ ಪ್ರಜೆಗಳನ್ನು ವಿಮಾನ ಹೊತ್ಕೊಂಡು ದೆಹಲಿಗೆ ಬಂತಿವತ್ತು. ಇದರೊಂದಿಗೆ ಆಪರೇಷನ್ ಸಿಂಧು ಅಡಿಯಲ್ಲಿ ಒಟ್ಟು ಭಾರತೀಯರ ಸಂಖ್ಯೆ 3154. ಮತ್ತೆ ಕರ್ಕೊಂಡೋಗಿ ಬಿಡಬೇಕಾ? ಬರ್ತಾ ಇರಬೇಕು, ಕರ್ಕೊಂಡು ಹೋಗ್ಬೇಕು. ಇಂಡಿಯಾ ಕೆಲಸ ಅದು, ಯಾಕೆ ನಮ್ಮ ಕೆಲಸ ಆಗಬೇಕು? ಹೋಗ್ಬೇಕಾರೆ ನಮ್ಮ ಕೆಲಸ ಯಾಕೆ ಆಗ್ಬೇಕಿದು? ಏನು ಹೋಗೋವಾಗ ನಮ್ಗೆ ಹೇಳೋಗಿದ್ರ? ಚಾರ್ಜ್ ಮಾಡ್ಕೋಬೇಕು, ಚಾರ್ಜ್ ಮಾಡ್ಬೇಕು ಇದನ್ನ. ಹಿಂಗೆ ಆದ್ರೆ ಇದು ಹಿಂಗೆ ಆದರೆ ಹಿಂಗೆ ಬರೀ ಆಟ ಆಡ್ತಾ ಕೂತಿರ್ತಾರೆ ಇವ್ರುಗಳು. ಹೋಗಲಿ, ಇನ್ಫಾರ್ಮೇಷನೂ ಇರಲ್ಲ ಅದಕ್ಕೆ. ಒಂದು ಅಮೆರಿಕದಕ್ಕೆ ಎಗರಾಡಿರೋ ಇರಾನ್ನು ನ್ಯಾಚುರಲಿ ತನ್ನ ದೇಶದ ಒಳಗಡೆನೆ ಜನಕ್ಕೆ ಅದು ತನ್ನ ಭಾಷಣಗಳನ್ನು ಮಾಡ್ತಾ ಇದೆ. ವಿಪರೀತ ಡಿಸ್ಟ್ರಕ್ಷನ್ ಆಗಿದೆ ಅದಕ್ಕೆ. ಪರ್ಟಿಕ್ಯುಲರ್ಲಿ ಮಿಲಿಟರಿ ಅಂದರೆ ಸೇನಾ ನೆಲೆಗಳು ಇವೆಲ್ಲ ತುಂಬ ನಾಶ ಆಗಿದೆ ಅದಕ್ಕೆ. ಇಸ್ರೇಲ್ ಹೊಡೆದಿರೋ ಹೊಡೆತಾನೆ ಸಾಕೋದಕ್ಕೆ ತುಂಬ. ಸುಮ್ಮನೆ ಮೇಲ್ನೋಟಕ್ಕೆ ಹೇಳಬೇಕಲ್ಲ ಅವರು, ತನ್ನ ಜನರು ಏನೂ ಆಗಿಲ್ಲ, ಕಪಾಳ ಕೊಡ್ದ್ಬಿಟ್ವಿ ನಾವು ಅಂತ ಅನ್ನೋ ಟೈಪು ಮಾತಾಡ್ತಿದ್ದಾರೆ. ಯಾಕಂದರೆ ಜನ ಎಲ್ಲ ತಿರ್ಗಿರ್ಬಿಟ್ರಿ ಯಾವ ಗ್ರಾಚಾರ ಅದು. ಬಂಕರ್ ಬಸ್ಟರ್ ಬಾಂಬಿನ ವಿಚಾರದಲ್ಲಿ ಭಾಳ ಜನಕ್ಕೆ ಅಮೆರಿಕನ್ ಮೀಡಿಯಾನು ಸೇರಿ ಟ್ರಂಪು ಅವ್ರ ಸಹವರ್ತಿಗಳು, ಸಹ ಮಂತ್ರಿಗಳು, ಸಹ ಕಾರ್ಯದರ್ಶಿಗಳೆಲ್ಲರೂ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಅಲ್ಲಿ ಮೀಡಿಯಾನ. ಬಾಯಿಗೆ ಬಂದಂಗೆ ಅಂದರೆ ಕೇಳಿಸ್ಕೊಳಕ್ಕಾಗದಿರೋ ಸೊಂಟದ ಕೆಳಗಿನ ಪದಗಳಲ್ಲೆಲ್ಲ ಬೈತಾ ಇದ್ದಾರೆ. ಯಾಕೆ ಸರ್? ಎಲ್ಲ ಬೋಗಸ್ ಮೀಡಿಯಾ, ಯೂಸ್ಲೆಸ್ ಫೆಲೋಸು, ಬರೀ ಸ್ಪಿನ್ನು, ಲೆಫ್ಟಿಸ್ಟ್ಗಳು, ನಿಮ್ಗೆ ಇನ್ನೇನು ಕೆಲಸ ನಿಮಗೆ ಅಂತ. ಇಂಡಿಯಾಲಿ ಇನ್ನೂ ಆ ಥರ ಯಾರೂ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಒಂದಿನ ಅದು ಆಗ್ಬೋದು, ಇಲ್ಲೂ ಆಗ್ಬೋದು. ನಮ್ಮನ್ನೂ ಸೇರಿ ಹೇಳ್ತಿರೋದು ನಾನು, ಯಾರನ್ನಾರು ಬೈಕೊಂಡು ಓಡಾಡೋಣ ಅತ್ಲ ಕಡೆಗೆ ಅಂತ. ಅಲ್ಲಿ ಕ್ಯಾಕರ್ಸ್ ಹುಗಿತಿದ್ದಾರೆ ಅವರಂತವೇ. ಅಲ್ಲಿ ಇವತ್ತು ಪೆಂಟಗಾನ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಫಾರ್ಡು ಪರ್ಟಿಕ್ಯುಲರ್ಲಿ ಹೇಗೆ ನಾಶ ಮಾಡಿದ್ವಿ ಆ ಗ್ರನೈಟ್ ಅಂದರೆ ಕಲ್ಲಿನ ಬೆಟ್ಟಗಳ ಒಳಗಡೆ ಇರುವಂತಹ ಅದರ ನ್ಯೂಕ್ಲಿಯರ್ ರಿಯಾಕ್ಟರ್ನ, ಎನ್ರಿಚ್ಡ್ ಯುರೇನಿಯಮ್ಮು ಪ್ಲಸ್ ಕ್ರಿಟಿಕಲ್ ಎಕ್ವಿಪ್ಮೆಂಟ್ಸ್ ಇರೋದನ್ನು ಅಂತ ತೋರಿಸಿದ್ರು. ತೋರಿಸ್ಲಿಲ್ಲ, ಎಕ್ಸ್ಪ್ಲೈನ್ ಮಾಡಿದ್ರು ಹೇಗೆ ಮಾಡಿದ್ವಿ ಅಲ್ಲಿ ಅಂತೆಲ್ಲ. ಭಾಳ ಅದ್ಭುತವಾಗಿ ಹೇಳಿದ್ರು. ಅದರಲ್ಲಿ ಒಂದು ಅದ್ಭುತವಾದ ಹಾಲಿವುಡ್ ಫಿಲಮ್ ಟೈಪ್ದೊಂದು ಕತೆ. ದಿಸ್ ಈಸ್ ಹೌ ಕಂಟ್ರೀಸ್ ಪ್ಲ್ಯಾನ್ ಅನ್ನೋಕ್ಕೆ ಬರೀ 70 ವರ್ಷ ಅಧಿಕಾರ ನಡೆಸಿರೋ ಕಾಂಗ್ರೆಸ್ನವ್ರನ್ನ ಕರ್ಕೊಂಬನ್ನಿ ಇಲ್ಲಿ, ಅಥವಾ ಯಾರೇ BJP-ಯವರಾಗಲಿ ಯಾರಾಗಲಿ, ಬರೀ ಮಾತಲ್ಲ. ನಾನು ಚರಂಡಿ ಮಾಡಿದೆ ಯಾವಾಗ? ನಮ್ಮ ತಾತನ ಕಾಲದಲ್ಲಿ, ಎಲ್ಲಿ? ನಮ್ಮೂರಿನಲ್ಲಿ. ಆಮೇಲೆ ನಮ್ಮಪ್ಪನ ಅದೇ ಚರಂಡಿ ಮಾಡಿದ, ಆಮೇಲೆ ನಾನು ಈಗ ಅದೇ ಚರಂಡಿ ಮಾಡುತ್ತಿದ್ದೇನೆ. ಅದೇ ಚರಂಡಿನೇ, ಅದೇ ಸಾಧನೆ. ಅದಲ್ಲ ಇದು. 1 ಮಿನಿಟ್ ಆಗತ್ತೆ ಹೇಳ್ತೀನಿ ಈ ಸ್ಟೋರಿನ. ಹಾಲಿವುಡ್ ಫಿಲಮ್ ಸ್ಟೋರಿ ಇದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಒಂದಿನ ಫಿಲಮ್ ಆಗತ್ತಿದು, 100% ಬರ್ತಿದ್ದೀನಿ ನಾನು. ಫಾರ್ಡೂನಲ್ಲಿ ಏನಿದೆ ಇರಾನ್ನಲ್ಲಿ, ಆ ಬೆಟ್ಟಗಳ ಒಳಗಡೆ ಇದ್ದಂಥ ಅವ್ರದ್ದು ಸೆಂಟ್ರಿಫ್ಯೂಜ್ಗಳೇನಿದ್ವು
ಅಲ್ಲಿಗೆ ಬಾಂಬರ್ನ ಹಾಕಿದ್ರು ಇವರು. 20 ವರ್ಷಗಳ ಹಿಂದೆ ಇರಾನ್ನಲ್ಲಿ ಆ ಬೆಟ್ಟವನ್ನು ಕೊರೆದು ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 20 ವರ್ಷದ ಹಿಂದೆ ಸರ್? 18-19 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದೆ. ಓಕೆ. ಸ್ಟಾರ್ಟ್ ಮಾಡಿದಾಗ ಅಮೆರಿಕದ ಅಧಿಕಾರಿಗಳು, ಪರ್ಟಿಕ್ಯುಲರ್ಲಿ ಪೆಂಟಗಾನ್ ಮತ್ತು CIA ಇಂದ, ಸಿವಿಲ್ ನ್ಯೂಕ್ಲಿಯರ್ಗಾದರೆ ಅಂದರೆ ಕರೆಂಟ್ ಉತ್ಪಾದನೆ ಮಾಡೋಕ್ಕಾದರೆ ಸೆಂಟ್ರಿಫ್ಯೂಜ್ಗಳನ್ನು ಮತ್ತು ಎಕ್ವಿಪ್ಮೆಂಟ್ಗಳನ್ನು ಒಂದು 100 ಮೀಟ್ರು ಹೆಚ್ಚು ಕಡಿಮೆ 1000 ಅಡಿ ಅಥವಾ 800 ಅಡಿ ಕೆಳಗಡೆ, ಬೆಟ್ಟದ ಕೆಳಗಡೆ ಯಾಕೆ ಹಾಕಬೇಕು? ಕದ್ದು ಮೇಲೆ ಹಾಕ್ಬೋದಲ್ಲ, ಭೂಮಿ ಮೇಲೆ ಎಲ್ಲರಿಗೂ ಕಾಣಿಸೋ ಥರನೇ ಹಾಕ್ಬೋದಲ್ಲ, ಒಳಕ್ಕೆ ಯಾಕೆ ಹಾಕ್ತಾರೆ ಇವರು ಅಂತ ದೇ ಹ್ಯಾವ್ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್. 16 ವರ್ಷಗಳ ಹಿಂದೆ ಅದಕ್ಕೆ ಅಂತ ಒಬ್ಬ ಮೋಸ್ಟ್ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಆಫೀಸರ್ನ ಡೆಸಿಗ್ನೇಟ್ ಮಾಡ್ತಾರೆ. ನೀನು ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ರೆಡಿ ಮಾಡ್ಕೋ ರಿಪೋರ್ಟ್ಸು ಅಂತ. ಅವನು ಕಳೆದ 15 ವರ್ಷ, 3 ವರ್ಷ ಆದಮೇಲೆ ಅವನು ಇನ್ನೊಬ್ಬ ಸಹಾಯಕನ್ನು ಪಡ್ಕೋತಾನೆ. ಅವರಿಬ್ಬರೂ 15 ವರ್ಷ ಅನ್ನ ಊಟ ಮಾಡುವಾಗ, ಉಸಿರಾಡೋವಾಗ, ಮಲಕ್ಕೊಳ್ಳೋವಾಗ, ಟಾಯ್ಲೆಟ್ಗೆ ಹೋದಾಗ, ಬಾತ್ರೂಮ್ಗೆ ಹೋದಾಗ, ವಾಶ್ರೂಮ್ಗೆ ಹೋದಾಗ ಬರೀ ಇದೇ ಚಿಂತೆ. ಆ ಬೆಟ್ಟ ಯಾವ ಥರದ್ದು, ಹೈಟ್ ಏನು, ಅಲ್ಲಿ ಗ್ರನೈಟ್ ಏನು, ಅದರದ್ದು ಕ್ವಾಲಿಟಿ ಏನು, ಜಿಯೋಲಾಜಿಕಲ್ ಪೊಸಿಷನ್ ಏನು, GPS ಅಲ್ಲಿ ಎಲ್ಲಿ ಬರುತ್ತೆ, ಮಣ್ಣು ಹೆಂಗಿದೆ, ಎಷ್ಟು ವೆಹಿಕಲ್ ಒಳಗೆ ಹೋಗ್ತಾ ಇದೆ, ಎಷ್ಟು ವೆಹಿಕಲ್ ಒಳಗೆ ಬರ್ತಿದೆ, ಪವರ್ ಎಲ್ಲಿಂದ ಬಂದಿದೆ, ನೀರೆಲ್ಲಿಂದ ಬಂದಿದೆ, ಶಾಫ್ಟ್ ಎಲ್ಲ ಹಾಕಿದ್ದಾನೆ. 15 ವರ್ಷದಿಂದ ಮನೆಯಲ್ಲಿ ಗೊತ್ತಿಲ್ಲ ಯಾರಿಗೂ ಇವನು ಏನು ಕೆಲಸ ಮಾಡ್ತಿದ್ದಾನೆ ಅನ್ನೋದು. ಇನ್ನೊಬ್ರಿಗೆ ಹೇಳೋಂಗಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರ ಒಳಗಡೆನೆ ಇಟ್ಕೊಂಡು ಇದು ನಾಳೆ ಯೂಸ್ ಆಗತ್ತಾ ಗೊತ್ತಿಲ್ಲ, ಮಾಡ್ತಾ ಇದ್ದೀವಿ ಸ್ಟಡಿ. ಆ ಎಲ್ಲ ಸ್ಟಡಿಯನ್ನು ಯೂಸ್ ಮಾಡ್ಕೊಂಡು ಮೊನ್ನೆ ಇವರು ಬಾಂಬ್ ಹಾಕಿರೋದು ಅಮೆರಿಕದವ್ರೀಗ. ಅದರ ಆಧಾರದ ಮೇಲೆ ಕರೆಕ್ಟ್ ಜಾಗದಲ್ಲಿ ಹೇಗೆ ಶಾಫ್ಟಲ್ಲಿ ಒಂದು ಶಾಫ್ಟನ್ನು ಎಷ್ಟೋ ಅಡಿ ಕಾಂಕ್ರೀಟನ್ನು ಹಾಕಿ ಮುಚ್ಚಿಬಿಟ್ಟಿತ್ತಂತೆ ಇರಾನ್. ಅದಕ್ಕೆ ಇವರು ಒಂದು ಬಂಕರ್ ಬಸ್ಟರ್ ಬಾಂಬನ್ನು ಹಾಕಿ ಫಸ್ಟು ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಅಲ್ಲಿ ಅದರ ಕ್ಯಾಪ್ ಥರ ಏನಿತ್ತು ಆ ಕಾಂಕ್ರೀಟಿನ ಅದನ್ನು ಹೊಡೆದು ಬಿಸಾಕಿದ್ದಾರೆ ಫಸ್ಟ್ ಒನ್. ಅದು ಓಪನ್ ಅಪ್ ಆದಮೇಲೆ 2, 3, 4, 5 6ನೇದು 6 ಬಾಂಬ್ಗಳನ್ನ ಅದರ ಹಿಂದೆ ಒಂದರಿಂದ ಒಂದು ಒಳಗೆ ಕಳಿಸಿದ್ದಾರೆ. ವಿಚ್ ಟ್ರಾವೆಲ್ಸ್ ಎಟ್ 1000 feet per second. ಬಿಕಾಸ್ ಫ್ಯೂಸ್ ಡಿಲೇ ಇರುತ್ತೆ, ಹಾಗಾಗಿ ಡೆಟೋನೇಷನ್ ಲೇಟ್ ಆಗುತ್ತೆ. ಸ್ಟೋರಿ ಇವತ್ತು ನೋಡ್ತಾ ಇದ್ದೆ ಕೂತ್ಕೊಂಡು ಎಲ್ಲೋ, ಅಮೇಝಿಂಗ್ ಸ್ಟೋರಿ B2 ಬಾಂಬರ್ದು. ಈ ಸ್ಟಡಿ ಮಾಡೋವಾಗ ಈ ಇಬ್ಬರಿಗೂ ಗೊತ್ತಾಗತ್ತೆ, ಅಯ್ಯಯ್ಯೋ ಅವ್ರು ಕೆಳಗಡೆ ಮಾಡ್ತಿರೋದನ್ನು ಹೊಡೆದಾಕಬೇಕು ಅಂದ್ರೂ ನಮ್ಮ ಹತ್ರ ಒಂದು ಬಾಂಬ್ ಇಲ್ಲ ಅದಕ್ಕೆ ಅಂತ. ಆಗ 9-10 ವರ್ಷದ ಹಿಂದೆ ದೇ ಸ್ಟಾರ್ಟ್ ಮೇಕಿಂಗ್ ಎ ಬಾಂಬ್, ದ್ಯಾಟ್ ಈಸ್ GBU, ಈಗ ಹಾಕಿರೋ ಬಾಂಬು. ಅದಕ್ಕೋಸ್ಕರ ಅದನ್ನು 100 ಕಡೆ ಟೆಸ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇಟ್ಸ್ ಎನ್ ಅನ್ಬಿಲಿಯಬಲ್ ಸ್ಟೋರಿ. ಎಷ್ಟು ಡೆಸ್ಟ್ರಾಯ್ ಆಗಿದೆ, ಎಷ್ಟು ಡೆಸ್ಟ್ರಾಯ್ ಆಗಿಲ್ಲ, ಲಾಸ್ಟ್ ಇಟ್ಟಿಗೆನೂ ಬಿದ್ದೋಗ್ಬಿಡ್ತಾ, ಲಾಸ್ಟ್ ಕಲ್ಲು ಬಿದ್ದೋಯ್ತಾ, ಲಾಸ್ಟ್ ನಟ್ಟು ಬಿಚ್ಕೊಳ್ಳಿಲ್ವಾ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಬರುತ್ತೆ ಯಾವತ್ತೋ ಒಂದಿನ ಗೊತ್ತಾಗತ್ತೆ ಅದು. ಐ ಆಮ್ ಟೆಲಿಂಗ್ ಯು ದ ಪ್ರಿಪ್ರೇಷನ್ಸ್ ಬಿಹೈಂಡ್ ಇಟ್. ಒಂದು ಕಂಟ್ರಿಗಳು, ದೇಶಗಳು ಹೇಗಿರುತ್ತವೆ ಅನ್ನೋಕ್ಕೆ ತನ್ನ ರಕ್ಷಣೆ ವಿಚಾರದಲ್ಲಿ. ಇಲ್ಲಿ ಈ ಥರ ಅಲ್ಲ. ಆಮೇಲೆ ಅದೆಷ್ಟು ಬಿದ್ದಿದ್ದೆಷ್ಟ, ಅದರಲ್ಲಿ ಎಷ್ಟು ತಗೋಬೇಕು, ಇದು ಅದರಲ್ಲಿ ಎಷ್ಟು ಹಿಡ್ಕೋಬೇಕು, ಇದರಲ್ಲಿ ಎಷ್ಟು ಕಮಿಷನ್ ತಗೋಬೇಕು. ಉದ್ಧಾರ ಆಗೋ ದೇಶನ ನಾವು. ಸತ್ಯ ಸರ್. ಮುಸ್ಲಿಂ ಮಹಿಳೆಯರದ್ದು ವಿಷಯದನ್ನ ಪಡ್ಕೊಳ್ಳೋಕ್ಕೆ ಶರಿಯಾ ಕಾನೂನಿನಲ್ಲಿ ಗಂಡಂದೇನು ಅನುಮತಿ ಬೇಡ ಅಂತ ಹೇಳಿದ್ದಾರೆ. ಮುಸ್ಲಿಮ್ರದ್ರಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ. ಕಾನೂನು ನಾವು 1000 ಮಾಡಿಕೊಡ್ಬೋದು, ಸಮಾನತೆ ಇರಲಿ, ಒಳ್ಳೇದಾಗಲಿ ಅಂತನೋ, ಅಥವಾ ನಿಮಗೆ ಹಕ್ಕಿದೆ ಅಂತನೋ, ಏನೋ ಅವ್ರು ಬಳಸ್ಕೋಬೇಕಲ್ಲ, ಅದಕ್ಕೆ ನಾವೇನು ಮಾಡೋಣ? ಅವ್ರಿಗೆ ಶರಿಯಾ ಕಾನೂನು ಬೇಕು, ಭಾರತ ದೇಶದ ಕಾನೂನು ಬೇಕು. ಹಾಂ, ಎಸ್. ಇನ್ನು ಬೆಂಗಳೂರು ಜೀವನ ತುಂಬಾ ಆಕರ್ಷಕವಾಗಿದೆ ಅನ್ನೋ ಮೂಲಕ ವರ್ಗಾವಣೆಯನ್ನು ವಿರೋಧಿಸಿ ವೈದ್ಯರು ಸಲ್ಲಿಸಿದಂತ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ವೈದ್ಯರು ಬೆಂಗಳೂರಿನಿಂದ ವರ್ಗಾಯಿಸಿದರೆ ಯಾವುದೇ ಪೂರ್ವಾಗ್ರಹವಿಲ್ಲ ಅಂತ ನ್ಯಾಯಮೂರ್ತಿಗಳಾದ ಉಜ್ವಲ್ ಭುಯಾನ್ ಮತ್ತು ಕೆ ವಿನೋದ್ ಚಂದ್ರನ್ ಅವರಿದ್ದ ಪೀಠ ಹೇಳಿದೆ. ಸೊ ಯಾಕೆ ರೂಲ್ಸ್ ಚಾಲೆಂಜ್ ಮಾಡಿ ಹೋಗಿದ್ರಂತೆ ಡಾಕ್ಟರ್ಗಳು, ನಮ್ಮನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಹೇಳಿ. ರೂಲ್ಸೇ ಸರಿ ಇಲ್ಲ ಅಂತ ಅದಕ್ಕೆ ಹೇಳಿರೋದು. ಬಿಟ್ಬಿಡಿ ನೀವು ಕೆಲಸನ, ನೀನು ಇರಲೇಬೇಕು ಅಂತ ನಿಮ್ಮ ಮನೆಗೆ ಯಾರು ಬಂದು ಕಾಲು ಬಿದ್ದು ಬೇಡ್ಕೊಂಡಿದ್ದೀವಾ? ನೀವು ಡಾಕ್ಟರ್ ಆಗದೆ ಇದ್ರೆ ನಮ್ಮ ಆಸ್ಪತ್ರೆಯಲ್ಲಿ ನಾವೆಲ್ಲ ಸತ್ತೋಗ್ಬಿಡ್ತೀವಿ ಅಂತ ಹೇಳಿದ್ವಾ? ಬಿಟ್ಟೋಗಿ, ಬೆಂಗಳೂರೇ ಬೇಕು ಅಂದಾಗ. ಭಾಳ ಡಾಕ್ಟರ್ಗಳು ಅದ್ರಲ್ಲಿ ಬೆಂಗಳೂರಿಗೆ ಯಾವಾಗ ಬಂದ್ರಂತೋ, ಎಲ್ಲಿಂದ ಬಂದ್ರಂತೋ. ಆಗ ಚೆನ್ನಾಗಿತ್ತ ನಿಮ್ಮೂರು? ಬೆಂಗಳೂರು ಬಂದಮೇಲೆ ಅಲ್ಲ, ಇರಲಿ, ಪ್ರೈವೇಟ್ ಸಿಟಿಸನ್ ಆಗಿ ನನ್ನ ಪಡೆನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು. ಶ್ಯಾಮನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕೂಗ್ಯಂನ ಮೀನಿಯಂ ಹತ್ರ
ಒಂದು ತಾಯಿ ಹುಲಿ 4 ಮರಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ. ಐದರ್ ಲೋಕಲಿ ಏನೋ ಅದು ಗಲಾಟೆ ಮಾಡ್ತಿತ್ತು ಅಂದ್ಬಿಟ್ಟು ಯಾರೋ ಮಾಡಿರಬೇಕು, ಇಲ್ಲ ಯಾರೋ ಇವರು ಪೋಚರ್ಸು ಮಾಡಿರಬೇಕು. ಎರಡರಲ್ಲಿ ಒಂದಾಗಿರಬೇಕಿದು. ಮಾನವ ಮತ್ತು ವನ್ಯ ಪ್ರಾಣಿದು ಸಂಘರ್ಷದಲ್ಲಾಗಿರಬಹುದು, ಅಥವಾ ಹಾಗಾಗಿರಬೇಕು. ಇಲ್ಲದಿದ್ರೆ ಇದು ಸಹಜ ಸಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಇದು ಈಗೇನು ಮಾಡ್ತಾರೆ ನೋಡೋಣ, ಲೆಕ್ಕಾಗಲ್ಲ ಮಾಡ್ಬೋದು. ಇದು ಇಲ್ಲ, ಇದು ಕೋವಿಡಲ್ಲಿ ಹೇಳ್ತಾರಲ್ಲ, ಏನು ಸರ್, ಎಲ್ಲೇ ಸಹಜ ಸಾವೋದು, ಯಾವುದು ಕೋವಿಡಿಂದ ಅಲ್ಲ ಅಂತಾರಲ್ಲ, ಹಾಗೆ ಇದು ಸಹಜ ಸಾವು. ಹಾಂ, ಮರಿಗಳು ಬಿದ್ದು ಸತ್ವಂತೆ ಅದೇನೋ ಆಗ್ಬಿಟ್ಟು ಆಗ ತಾಯಿ ಅದನ್ನು ನೋಡಲಾರದೆ ತಾನು ಸತ್ತೋಗಿದೆ ಇದರಲ್ಲ ಅದು ಅಂತ ಏನೋ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತು. ಇನ್ನು ರಾಜ್ಯದಲ್ಲಿ ಆರಿದ್ರ ಮಳೆ ಅಬ್ಬರ ಜೋರಾಗಿದೆ. ಕಾವೇರಿ ಜಲಾನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗಿರೋದ್ರಿಂದ ಕೆಆರ್ಎಸ್ ಜಲಾಶಯಕ್ಕೆ 45,000 ಕ್ಯೂಸೆಕ್ ಬರ್ತಾ ಇದೆ. ಅಷ್ಟೇ ನೀರು ಆಚೆ ಹೋಗ್ತಾ ಇದೆ. ಕಬಿನಿ ಕೂಡ ತುಂಬಿ ಹರಿತಾ ಇದೆ. ಹಾಸನದ ಸಕಲೇಶಪುರ ತಾಲೂಕಿನ ಮಾರ್ನಹಳ್ಳಿಯಲ್ಲೂ ಕೂಡ ಗುಡ್ಡ ಕುಸಿದೆ. ಹೇಮಾವತಿ ನದಿಗೂ ಕೂಡ ಅಪಾರ ಪ್ರಮಾಣದ ನೀರು ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಪ್ರವಾಹ ಭೀತಿ ಇದೆ. ಆಯ್ತು, ಒಟ್ಟಲ್ಲಿ ಮಳೆ ಚೆನ್ನಾಗಿದೆ ಎಲ್ಲ ಕಡೆನೂ. ಬಟ್ ಕೆಆರ್ಎಸ್ಗೆ ಒಂದು ವಾರದಿಂದ ನಾಲ್ಕಡಿ ಅಂತಾರೆ. ಹಂಗೆ ಉಳಿಸಿದ್ದಾರೆ ಸರ್, ಅಷ್ಟೇ. ಉಳಿದಿದ್ದ ಫ್ಲೋ ಹೆವಿ ಇದೆ ಅಲ್ಲ. ಉತ್ತರ ಭಾರತದಲ್ಲೂ ಅದೇ ಪರಿಸ್ಥಿತಿ ಇದೆ. ಅಲ್ಲಿ ಪಾರ್ವತಿ ನದಿ, ಬೇರೆ ಬೇರೆ ನದಿಗಳು ಎಲ್ಲ ಗುಜರಾತು, ಅಹಮದಾಬಾದು ಅಲ್ಲೂ ಎಲ್ಲ ಹಂಗಂಗೆ ಆಗಿದೆ. ಮಹಾರಾಷ್ಟ್ರಲ್ಲೂ ಸಿಕ್ಕಾಬಟ್ಟೆ ಮಳೆ ಎಲ್ಲ ಕಡೆ. ಕೇರಳದಲ್ಲಿ ಆಗ್ತಾ ಇದೆ, ವಯನಾಡು ಆ ಭಾಗದಲ್ಲೆಲ್ಲ. ವಯನಾಡಲ್ಲಿ ಆಗ್ತಿದೆಯಾ? ಓಕೆ, ಏನು ತೊಂದರೆ ಇಲ್ಲ, ನೋಡ್ಕೋತಾರೆ ಬಿಡಿ ಅಲ್ಲಿರೋರು. ಹಾಂ, ಓಕೆ, ಎಸ್. ಇನ್ನು ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅನೈಸರ್ಗಿಕ ಲೈಂಗಿಕ ಕಿರುಕುಳ ಆರೋಪದಡಿ ಸಿಐಡಿ ಎಸ್ಐಟಿ ಟೀಮ್ ಬಿ ರಿಪೋರ್ಟ್ ಅನ್ನು ಈಗ ಸಲ್ಲಿಸಿದೆ. ಆನಂದ್ ಅವರು ಕಮಿಷನರ್ ಹೋಗಿರಲಿಲ್ಲ, 2-3 ಸಲ ವಿಚಾರಣೆಗೆ ಇವತ್ತು ಹೋಗಿ ಮಾಡಿದ್ದಾರೆ. ವಿವರ ಎಲ್ಲ ಕೊಟ್ಟಿದ್ದಾರಂತೆ. ಅವ್ರು DC ಕೇಳಿದ್ರೆ ಯಾಕೆ ಲೇಟ್ ಆಯಿತು, ಯಾಕೆ ಬೆಳಗ್ಗೆ ನೀವು ಮಾಡ್ಕೊಳ್ಳಿಲ್ಲ ಅಂತ. ನೀವು ಮ್ಯಾಜಿಸ್ಟ್ರೇಟ್ ಆಗಿ ಈ ಕಡೆ ಬನ್ನಿ, ನಿಮ್ಮ DC ಆಗಿ ನಾವು ಕೇಳ್ತೀವಿ ಆ ಪ್ರಶ್ನೆಗಳನ್ನು ಕೆಲವೆಲ್ಲ ನೋಡೋಣ. ಅದಕ್ಕೆ ಖಾತಾಗಳು ಮಾಡೋಕ್ಕಾಗಿಲ್ಲ, ಅದಕ್ಕೆ ನಿಮ್ಮ ಆಫೀಸಲ್ಲಿ ಹಿಂಗಾಗುತ್ತೆ, ಅದಕ್ಕೆ ನಿಮ್ಮ ಆಫೀಸಲ್ಲಿ ಮೊದಲೇ ಮಾಡಿಲ್ಲ ಅಂತ ನಾವು ಕೇಳಿದ್ರೆ ಹೆಂಗಿರುತ್ತೆ? ಎಲ್ಲವನಿಗೂ ಗೊತ್ತ್ರಿ ಸರ್ಕಾರದ ಪಾತ್ರ ಏನು ಇದರಲ್ಲಿ ಅಂತ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಕೋದು ಅಂತಾರೆ. ಹಾಗೆ ರೋಡು ಬಿಟ್ಟು ಕಾರು ಹೋಗಿ ಹಳಿಯ ಮೇಲೆ ಹೋದೀತೆ ಅಂತ ಕೇಳಿದ್ರೆ ಹೋಗುತ್ತೆ. ನೋಡ್ರಿ ಅಲ್ಲೆಲ್ಲ ತೆಲಂಗಾಣನಲ್ಲಂತೆ ಓಡಿಸ್ತಾ ಇದ್ದಾಳಂತೆ ಕಿಲೋಮೀಟ್ರ್ ಗಟ್ಟಲೆ. ಆಮೇಲೆ ಜನ ನೋಡೆಲ್ಲ ಹೇಳಿದ್ಮೇಲೆ ರೈಲು ನಿಲ್ಲಿಸಿ ಕೆಳಗಿಳಿದು ಬಂದು ಕಷ್ಟಪಟ್ಟು ಹೇಳೋದು ಬಿಸಾಕಿ ಆಚೆಗೆ ಕೈಕಾಲು ಕಟ್ಟಾಕ್ಬಿಟ್ಟು ಎತ್ಕೊಂಡು ಹೋಗಿದ್ದಾರಂತೆ. ಏನು ಗೊಡ್ಡು ಪಾಂಡು ಡ್ರಗ್ಗು ಪಾಗ್ಗು ಈ ಥರದ್ದು ಏನೋ ಒಂದು ಇರಬೇಕೇನೋ, ಇಲ್ಲ ಯಾವನ ತಲೆಕೆಟ್ಟವನು ಓಡಿಸ್ತಾನ. ಸೊ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಯುವ ಜನತೆ ಬಲಿಯಾಗ್ತಾ ಇರುವಂಥದ್ದಂತೂ ಕಾಣಿಸ್ತಾ ಇದೆ. ಕಳೆದ 1 ತಿಂಗಳಲ್ಲಿ 15 ಜನ ಸಾವನ್ನಪ್ಪಿದ್ದಾರೆ. ಅದರ ಮಧ್ಯದಲ್ಲಿ ಈಗ ಹೊಳೆನರಸೀಪುರ ತಾಲೂಕಿನ ಕಟ್ಟಳಿ ಗ್ರಾಮದಲ್ಲಿ ನಿನ್ನೆ 22 ವರ್ಷದ ಸುಪ್ರಿಯಾ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಆ ಗ್ರಾಮದಲ್ಲಿರುವಂಥ ಕೃಷ್ಣಮೂರ್ತಿ ರೂಪಾ ದಂಪತಿ ಪುತ್ರಿಯವರು ಮುಕ್ತ ವಿವಿಯಲ್ಲೇನೋ ಪದವಿ ವ್ಯಾಸಂಗ ಮಾಡ್ತಾ ಇದ್ರು, ಜೊತೆಗೆ ಬೆಂಗಳೂರಿನ ಕೆಲಸನೂ ಕೂಡ ಮಾಡ್ತಾ ಇದ್ರಂತೆ. ಅದೇನಾಗಿದೆ ಅನ್ನೋ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಬಿದ್ದೋಗ್ಬಿಟ್ಟಿದ್ದಾರೆ. ಇರಬೇಕು ಅಲ್ಲಿ ತುಂಬಾ ಕೇಸ್ ಹಂಗೆ ಆಗ್ತದೆ ಅಂತ ಹೇಳಿದ್ರೆ ಆಯ್ತು. ಅಲ್ಲ, ಅದೊಂದು ರಿಪೋರ್ಟ್ ಕೂಡ ರೆಡಿ ಮಾಡಿದ್ರೆ ಸರ್. ಇದನ್ನು ರೆಡಿ ಮಾಡಬೇಕು, ಏನಾದ್ರು ಚೆಕ್ ಮಾಡಬೇಕು ಇದನ್ನು ಇನ್ನೂ ಸೀರಿಯಸ್ಲಿ. ಸಮಥಿಂಗ್ ಈಸ್ ಬೇಸಿಕಲಿ ರಾಂಗ್ ಅನ್ಸುತ್ತೆ, ಅಥವಾ ನಾವು ಗಮನಿಸ್ತಿರೋದೇ ಜಾಸ್ತಿ ಆಗ್ಬಿಟ್ಟಿದೆಯೋ ಏನೋ ಇತ್ತೀಚೆಗೆ. ಹೌದು, ಹಾಂ, ಗೊತ್ತಿಲ್ಲ ನನಗೆ. ಶಿಗ್ಗಾವಿನಲ್ಲಿ ಪ್ರಥಮ ದರ್ಜೆ ಗೊತ್ತಿದ್ದಾರೆ ಅವ್ರು ಯಾರು ಶಿವಾನಂದ ಕುಂಡನ್ನು ಹತ್ಯೆ ಮಾಡಿದ 2 ಆರೋಪಿಗಳಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ. ಬೆಂಗಳೂರು ಸಿಸ್ಟಮ್ ಗುಂಡು ಹೊಡೆಯುವುದು, ಕಾಲಿಗೆ ಕರೆಕ್ಟಾಗಿ ಹೊಡಿತಾರಪ್ಪ, ಬೇರೆ ಎಲ್ಲೂ ಬೀಳಲ್ಲ. ಹಾಂ, ಬೇರೆ ಕಡೆ ಬೀಳಲ್ಲ. ಆಮೇಲೆ ಪೊಲೀಸ್ನವ್ರು ಗಾಯ ಆಗುತ್ತೆ. ಹಾಂ, ಅದು ಸ್ಟ್ಯಾಂಡರ್ಡಪ್ಪ, ಹಂಗೆ ಇಟ್ಕೋಬೇಕು ನೀವು, ಆಯಿತಾ ಅಲ್ವಾ? ಭಾಳ ಮಜಾ ಇದೆ. ಆಮೇಲೆ ಎಲ್ಲ ಚಿಕಿತ್ಸೆ ಕೊಡ್ತಾರೆ. ಈಗ ಕರ್ಕೊಂಡೋಗಿ ನೀವು ಗುಂಡು ಹೊಡೆಯೋದು ಯಾಕೆ? ನಮ್ಮ ಕಾಸಲ್ಲ ಕಚಡಗಳಿಗೆ ಚಿಕಿತ್ಸೆ ಕೊಡಿಸೋದು ಯಾಕೆ? ಏನಕ್ಕೆ? ಹೊಡೆದ್ರೆ ಸ್ಟ್ರೈಟಾಗಿ ಹೊಡೆದ್ಬಿಡಿ, ಕಳಿಸ್ಬಿಡ್ಬೇಕು. ಹಾಂ, ಕಾಲ್ಗುಡಿಯೋದು ನಮ್ಮ ಕಾಸಲ್ಲೇ. ರಿಕವರಿ ಮಾಡಿರಿ ಆದರೆ SP ಸಬ್ ಇನ್ಸ್ಪೆಕ್ಟರ್ಗಳಿಂದ ಇನ್ಮೇಲಿಂದ ಕಾಲಿಗೆ ಗುಂಡು ಹೊಡೆಯುವ ಆಫೀಸರ್ ಕೊಡೋ ಕಾಸನ ಅಂತ. ಏನು ಕುಡಿತೀರಿ?